ಸರ್ ನಮ್ಮ ಸಿನಿಮಾಗಳಲ್ಲಿ ಅನುಪನ ಸಂಗೀತ ಏನಿದೆ ಅದು ಜೀವಾಳ. ಸೊ ನನ್ನ ಅವನ ಮತ್ತು ವೇವ್ಲೆಂತು ಏನಿದೆ ಮತ್ತು ಅಭಿರುಚಿಗಳೇನಿದೆ ಅದು ತುಂಬ ಹತ್ರವಾಗಿದೆ. ಅದು ಪದಗಳಲ್ಲಿ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಈ ಸಿನಿಮಾದಲ್ಲೂ ಕೂಡ ಆತನಿಗೆ ಆತನ ಸಂಗೀತಕ್ಕೆ ಒಂದು ಭವ್ಯವಾದ ಸ್ಥಾನ ಇದೆ. ಇನ್ನೊಂದು ಅರ್ಸೋ ಅಂತಾರೆ ಇವರು ಸಾಹಿತ್ಯ ಇದು ಹೇಳಬೇಕು ಅಂತಂದರೆ, ಇವ್ರು ಸುಮ್ಮನೆ ಎಲ್ಲ ಹೇಳಿದ ತಕ್ಷಣ ಎಲ್ಲ ಬರ್ಕೊಡಲ್ಲ. ಇವ್ರು ಚೆನ್ನಾಗಿ ಮಸಾಲೆ ಗಿಸಾಲೆ ಎಲ್ಲ ಹಾಕಿ ರುಬ್ಬಿ ಚೆನ್ನಾಗಿ ನಮ್ಮನ್ನು ನಾವು ಅವ್ರು ರುಬ್ತಿರ್ತೀವಿ ಅಂದ್ಕೊಳ್ತೀವಿ. ಆ್ಯಕ್ಚುಲಿ ಅವ್ರು ನಮ್ಮನ್ನು ರುಬ್ತಾ ಇರ್ತಾರೆ, ಆಮೇಲೆ ಕೊಡ್ತಾರೆ. ಸೊ ಅವರ ಬರವಣಿಗೆ, ಅನೂಪನ ಸಂಗೀತ, ನನ್ನ ನಿರ್ದೇಶನ ಒಂದು ಬೇರೆ ರೀತಿಯೇ ಇರ್ತದೆ. ಯಾವುದು ಸರ್? ಹಾಂ ಹೌದು ಹೌದಾ, ಈಗ ಆಗಿರಲಿಲ್ಲ. ಅದು ಕೂಡ ನನ್ನಿಂದಲೇ, ಅದು ನನ್ನ ತಪ್ಪೇನೆ. ಅದು ಬೇರೆ ಥರ ಪ್ರಯತ್ನ ಮಾಡಿದೆ ಸರ್. ಈಗ ನಾಳಿದ್ದು ಸೋಮವಾರದಿಂದ 25ನೇ ತಾರೀಕಿಂದ ಶುರು ಮಾಡಬೇಕು ಅಂತ ಇದ್ದೀವಿ. 25 ಅಥವಾ 27 ಬೆಂಗಳೂರಲ್ಲಿ ಒಂದು ಶೆಡ್ಯೂಲ್ ಆಗುತ್ತೆ. ಆಮೇಲೆ ಮೈಸೂರಲ್ಲಿ ಒಂದಷ್ಟು ಆಗುತ್ತೆ. ಮೈಸೂರಲ್ಲಿ ದೃಶ್ಯಗಳಲ್ಲಿ ಭೌಗೋಳಿಕ ಪ್ರದೇಶ ಮೈಸೂರೇ ಅಂತ ಗೊತ್ತಾಗಬೇಕು ಅನ್ನೋ ಒಂದಷ್ಟು ದೃಶ್ಯಗಳನ್ನು ಮಾತ್ರ ಅಲ್ಲಿ ಶೂಟ್ ಮಾಡ್ತಾಯಿದ್ವಿ. ಒಂದಷ್ಟು ಬೆಂಗಳೂರು ಮತ್ತು ಒಂದು ಹೊರಾಂಗಣ ಇದೆ, ಸಕಲೇಶ್ಪುರ ಆ ಕಡೆ ಇದು ಒಂದಷ್ಟಿದೆ. ಸೊ ಇದೆಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತವೆ. ಈ ಸಿನಿಮಾದಲ್ಲಿ ನಾವು ಚೇಷ್ಟೆ ಇಲ್ಲದೆ ಸಿದ್ಲಿಂಗನ ನೋಡಬೇಕಾ? ಏನು ಸರ್? ಏನು ಬೇಡ? ಅಲ್ಲ, ಚೇಷ್ಟೆ ಇರುತ್ತೆ, ಬಟ್ ಆರೋಗ್ಯಕರವಾಗಿರುತ್ತೆ. ನಮ್ಮೊಳಗೆ ನಿಮ್ಮೊಳಗೆ ಇರುವಂಥ ಮೊದಲು ಮಾತಾಡಿದಾಗಲೂ ಅದು ಆರೋಗ್ಯಕರ ಅಂತ ಹೇಳಿದ್ರಲ್ಲ. ಯಾವುದು ಮೇಡಮ್? ಮೊದಲಿನ ಚೇಷ್ಟೆ ಅಂತ ಹೇಳಿದ್ರಲ್ಲ, ಹಾಂ, ಮೊದಲು ಕೂಡ ಆರೋಗ್ಯಕರ ಅಂತ ಹೇಳಿದ್ದೆ. ಬಟ್ ಅದು ಆರೋಗ್ಯಕರ ಅಲ್ಲ ಅನ್ನೋದು ಈಗ ಎಲ್ಲ ಗೊತ್ತಾಗ್ತಾ ಹೋಯಿತು. ಸೊ ಅದನ್ನು ಮತ್ತೆ ಇನ್ನೊಂದಷ್ಟು ಆರೋಗ್ಯಕರ ಮಾಡ್ಕೊಂಡು ಹೋಗೋಣ ಅಂತೇಳಿ ಕಡಿಮೆ ಮಾಡಿ ಇನ್ನೊಂದು ಥರ ಆರೋಗ್ಯಕರವಾಗಿ ಕೊಡ್ತಾ ಇದ್ದೀವಿ ಮೇಡಮ್. ಇಲ್ಲ, ಖಂಡಿತವಲ್ಲ. ರಮ್ಯಾ ಮೇಡಮ್ನ ಭೇಟಿ ಮಾಡಿದ್ವಿ. ಸೊ ಎಲ್ಲವೂ ಮಾತುಕತೆನೂ ಆಯಿತು, ಇದೆಲ್ಲ ಆಯಿತು. ಬಟ್ ಕಥೆಯಲ್ಲಿ ಅವ್ರು ಆಲ್ರೆಡಿ ಈಗ ಸತ್ತೋಗಿರೋದ್ರಿಂದ ಸೊ ಪಾತ್ರನ ಇದು ಮಾಡೋದಕ್ಕಾಗಲ್ಲ. ಬಟ್ ಅವ್ರು ಇರಬೇಕು ಅಂತ ಹೇಳಿ ನಮ್ಮ ಮಾಡಿದ್ರೆ ಮೂಲ ಕತೆಗೆ ಧಕ್ಕೆ ಬರ್ತಾಯಿತ್ತು, ಬೇಕು ಅಂತ ತುರುಕ್ದಂಗೆ ಆಗ್ತಾಯಿತ್ತು. ಹಾಗಾಗಿ ಅದು ಆಗಲಿ. ಹಾಂ, ಅದ್ರದ್ದು ಹಳೆ ಸಿನಿಮಾದೇ కొంచెం ಕತೆ ಹೇಳ್ಕೊಂಡು ಆಮೇಲೆ ಇದು ಮಾಡ್ತೀವಿ. ಹಾಂ, ಇದರಲ್ಲಿ ಬೇರೆ ಥರನೇ ಪ್ರಯಾಣ ಇದೆ. ಅದನ್ನು ನಾನು ಹೇಳೋದಕ್ಕಿಂತ ನೋಡಿ ಅನುಭವಿಸೋದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ಸೋನು ಮೇಡಮ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ನಾಯಕಿ ಪಾತ್ರದಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ನಾಯಕಿ ಅನ್ನೋದಕ್ಕಿಂತ ಒಬ್ಬ ಪ್ರಬುದ್ಧ ನಟಿ ಬೇಕಾಗಿತ್ತು. ನಟಿ ಯಾವ ಪಾತ್ರ ಬೇಕಾದರೂ ಮಾಡ್ತಾರೆ, ಅಂಥ ಒಂದು ಚೈತನ್ಯ, ಸಾಮರ್ಥ್ಯ ಸೋನು ಮೇಡಮ್ಗಿದೆ. ಸೊ ಈ ಸಿದ್ಲಿಂಗು ಪಾತ್ರದಲ್ಲಿ ರಮ್ಯಾ ಮೇಡಮ್ ಪಾತ್ರದೇನಾದಮೇಲೆ ಈ ಅಧ್ಯಾಯಕ್ಕೆ ಏನು ಆ ಒಂದು ಪಾತ್ರ ಬರುತ್ತೆ, ಅದನ್ನು ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ ಅನ್ನೋ ನಂಬಿಕೆ ಮೇಡಮ್ ಮೇಲಿದೆ. ಖಂಡಿತವಾಗ್ಲೂ ಇರ್ತಾರೆ. ಅವರು ಇವತ್ತು ಪ್ರೆಸ್ ಮೀಟು ಬರಬೇಕಾಗಿತ್ತು, ಬಂದಿಲ್ಲ, ಅನಾರೋಗ್ಯ. ಲಕ್ಷ್ಮೀ ಕ್ವಶನ್ ಅವಾಗಿಂದ ಅದೇ ಇರೋದು. ಸುಮನ್ ರಂಗನಾಥ್ ಇದಾರೆ ಈಗ ಖುಷಿನ